ಆದ್ರೆ ಮಲ್ಲಮ್ಮ ಮಾಡಿರ್ತಕ್ಕಂಥ ಬಿಸಿ ಅಡಿಗೆ ಅನ್ನತಕ್ಕಂಥದ್ದನ್ನ ಮಲ್ಲಮ್ಮನಿಗೆ ಅದು ಉಣಗುಡುತ್ತಿದ್ದಿಲ್ಲ. ಕಲ್ಪನೆ ಇರಲಿ ಮಗ, ಕಾಡೋದು ಅಂತ ಕೊಂಡ್ರೆ ಎಷ್ಟು ಮಟ್ಟಿಗೆ ಕಾಡೋದು. ಒಂದು ಕಡೆಗೆ ನೆಗಣಿದರ ಕಾಡ್ತಾರೆ, ಇನ್ನೊಂದು ಕಡೆಗೆ ನಾದಿಂದೇರು ಕಾಡ್ತಾರೆ. ಅಷ್ಟೇ ಅಲ್ಲ, ಬಾಬಾ ಮೈದಂದೇರು ಕೂಡ ಕಾಡ್ತಾರೆ. ಈ ಎಲ್ಲ ಕಷ್ಟಗಳನ್ನ ತಾಳ್ಕೊಂಡು ಕೊನೆಗಿಂದ ಗಂಡನ ಪ್ರೀತಿಯರಿ ಸಿಗ್ತದೆ ಅನ್ನೋ ಮಲ್ಲಮ್ಮಗ ತಿಳ್ಕೊಂಡ್ರ ಆ ಮಲ್ಲಮ್ಮನ ಹೆಣ್ತಿ ಅನ್ನೋದು ಭರಮರೆಡ್ಡಿಗೆ ಅಂತ ಗೊತ್ತಿಲ್ಲ. ಒಂದ್ ದಿವಸನೂ ಕೂಡ ಮಲ್ಲಮ್ಮಳಿಗೆ ಅಂತ ಊಟ ಮಾಡ್ತೇನೆ ಅಂತ ಕೇಳಿಲ್ಲ. ಒಂದು ದಿವಸ ನಿನಗೆ ಇಟ್ಟೆಲ್ಲ ಬೈತಾರಲ್ಲ, ಇಟ್ಟೆಲ್ಲ ನಿನಗೆ ಚಿತ್ರ ವಿಷಯ ಕೊಡ್ಲಕತ್ತಾರಲ್ಲ, ನೀ ಹೆಂಗ ತಾಳ್ಕೊಂಡು ಅದೇ ಎತ್ತುಕೊಂಡು ನಾವು ಅದನ್ನ ಗಂಡನ ಆಗಿರ್ತಕ್ಕಂಥ ಭರಮರೆಡ್ಡಿ ಒಂದು ದಿವಸನೂ ಕೂಡ ಮಲ್ಲಮ್ಮಳಿಗೆ ಅಂತ ಕೇಳಲಿಲ್ಲ. ಈ ಎಲ್ಲ ಕಷ್ಟಗಳ ಮಧ್ಯದೊಳಗ ಮಲ್ಲಮ್ಮ ತಾಳ್ತಾಳೆ. ನಾನು ಆಗಲಿ ಒಂದು ಮಾತು ಹೇಳಿದ್ನಲ್ಲ, ಒಂದು ಹೆಣ್ಣು ಏನ್ರಿ ಗಂಡನ ಮನೆಗೆ ಅಂತ ಬದುಕಬೇಕಾಗಿತ್ತು ಅಂತ ತಿಳ್ಕೊಂಡ್ರ ಆ ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಇರಬೇಕು, ಇಲ್ಲಾರ ಒಂದು ಅತ್ತಿ ಮಾವಂದಿರ ಆಶ್ರಯ ಇರಬೇಕು. ಭರಮರೆಡ್ಡಿ ಮತ್ತು ಪದ್ಮಾವತಿಯ ಮಗನಾಗಿರ್ತಕ್ಕಂಥ ಭರಮರೆಡ್ಡಿಯನ್ನ ಮಲ್ಲಮ್ಮ ಮದುವೆ ಅನ್ನತಕ್ಕಂಥ ಮಾಡಿಕೊಂಡು ಗಂಡನ ಮನೆ ಒಳಗೆ ಅಂದ ನಡಿಲಿಕ್ಕೆ ಅಂತ ಬಂದಾಳೆ. ಮಲ್ಲಮ್ಮಳ ಗುಣ ಏನು ಅನ್ನೋದನ್ನು ನಿಮಗೆಲ್ಲ ಸುಮಾರು ದಿನಗಳ ಪರ್ಯಂತರವಾಗಿ ನಿಮಗೆಲ್ಲ ಹೇಳ್ತಾ ಬಂದೀನಿ. ಮಲ್ಲಮ್ಮ ನಿತ್ಯ ತ್ರಿಕಾಲ ಲಿಂಗಾರ್ಚನೆಯನ್ನ ಮಾಡುತ್ತಾ, ಜಂಗಮದಾಸು ಅನ್ನತಕ್ಕಂಥದನ್ನ ಮಾಡುತ್ತಾ, ಒಂದು ಕಡೆಗೆ ಗುರುವಿನ ಸೇವೆ ಅನ್ನತಕ್ಕಂಥದನ್ನ ಮಾಡುತ್ತಾ, ಆಧ್ಯಾತ್ಮದ ಬದುಕಿನೊಳಗೆ ಜೀವನವನ್ನ ಕಳೆದಿರತಕ್ಕಂಥವಳು ಮಲ್ಲಮ್ಮ. ಆದ್ರೆ ಇಲ್ಲಿ ಅತ್ತಿ ಮನೆ ಬಂದಾಗ ಅವು ಯಾವ ಕೂಡ ನಡಿಲಾರದಂಥ ಸ್ಥಿತಿ ಆಯಿತು. ಯಾಕೆ ನಡಿಲಾರದಂಥ ಸ್ಥಿತಿ ಎತ್ತಿಕೊಂಡದ ಕೇಳಿದ್ರೆ, ತನ್ನ ಪ್ರತಿನಿತ್ಯದ ಪದ್ಧತಿಗೆ ಅನುಗುಣವಾಗಿ ಬೆಳಗಿನ ಜಾವ 4 ಗಂಟೆ ಸಮಯಕ್ಕೆ ಮಲ್ಲಮ್ಮ ಏಳಬೇಕು. ಮನೆಗೆ ಕಸ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ದನಗಳ ಕೊಟ್ಟಿಗೆಯನ್ನು ಹಿಡ್ಕೊಂಡು ಎಲ್ಲ ಕಸಾದಿಗಳನ್ನು ಹೊಡೆದು ಸಗಣಿ ತೆಗೆದು ಒಯ್ದು ತಿಪ್ಪಿಗೆಂದ ಹಾಕಿ ನೇರವಾಗಿ ಮನೆಗೆ ಬಂದು ಸ್ನಾನ ಲಿಂಗ ಪೂಜೆ ತೆಗೆದು ಮಾಡಿಕೊಂಡು, ಇನ್ನು ಇವ್ರು ಎದ್ದಿರಂಗಿಲ್ಲ, ನೆಗಣಿದೇರಿ ಎದ್ದಿಲ್ಲ, ನಾದಿಂದೇರಿ ಎದ್ದಿಲ್ಲ. ಅಷ್ಟೇ ಅಲ್ಲ, ಅತ್ತಿ ಮಾವನು ಕೂಡ ಹೇಳೋದಕ್ಕಿಂತ ಮುಂಚಿತವಾಗಿಯೇ ತನ್ನ ಎಲ್ಲ ಲಿಂಗಾರ್ಚನೆಯನ್ನು ತೆಗೆದು ಮಾಡಿಕೊಂಡು ಮನೆಯೊಳಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅಡಿಗೆಯನ್ನು ತೆಗೆದು ಮಾಡಿ ಇಡ್ತಿದ್ಲು ಮಲ್ಲಮ್ಮ. ನೋಡ್ರಿ ಅವಳ ಕೆಲಸ. ಯಾವಾಗ ಮಲ್ಲಮ್ಮ ದಿನನಿತ್ಯದ ಪದ್ಧತಿ ಇದು. ಬೆಳಗಿನ ಅಡಿಗೆನೂ ಕೂಡ ಮಲ್ಲಮ್ಮನೆ ಮಾಡಬೇಕು, ಮಧ್ಯಾಹ್ನದ ಅಡಿಗೆನೂ ಕೂಡ ಮಲ್ಲಮ್ಮನೆ ಮಾಡಬೇಕು, ರಾತ್ರಿ ಅಡಿಗೆನೂ ಕೂಡ ಮಲ್ಲಮ್ಮನೆ ಮಾಡಬೇಕು. ಇದ್ರ ಜೊತೆ ಒಳಗ ಏನ್ರಿ ಅತ್ತಿ ಮಾವಂದ್ರೆ ಸೇವಾ ಮಾಡೋದು, ಒಂದು ಕಡೆಗೆ ನೆಗಣದರ ಸೇವಾ ಮಾಡೋದು. ಮನೆ ಒಳಗೆ ಮದುವೆ ಆಗದಾಗಿರ್ತಕ್ಕಂಥ 2 ಹೆಣ್ಮಕ್ಳಿದ್ರಲ್ಲ ನಾದಿಂದೇರು, ಆ ನಾದಿಂದೇರದು ಕೂಡ ಮಲ್ಲಮ್ಮನೆ ಸೇವಾ ಮಾಡಬೇಕು. ಈ ಎಲ್ಲ ಸೇವೆಗಳ ಮಧ್ಯದ ಒಳಗೆ ಹುಚ್ಚನಾಗಿರ್ತಕ್ಕಂಥ ಗಂಡನ ಸೇವೆ ಒಂದು ಕಡೆಗೆ ಮಾಡಬೇಕು. ನೋಡಿ, ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿ ಅವ ಎಟ್ರ ಮಟ್ಟಿಗೆ ಹುಚ್ಚ ಹತ್ತುಕೊಂಡ ಕೇಳಿದ್ರೆ ತನ್ನ ಬಟ್ಟೆ ತನಗೆ ಉಟ್ಕೊಳ್ಳೋಕೆ ಬರ್ತಿದ್ದಿಲ್ಲ. ಅಟ್ರ ಮಟ್ಟಿಗೆ ತಿಳುವಳಿಕೆದಾಗಿರ್ತಕ್ಕಂಥ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿ. ನಾನು ಚೆನ್ನಾಗಿ ಇರ್ಬೇಕಲ್ಲ, ನನ್ನ ಮದುವೆ ಆಗಿದೆ, ನಾನು ಒಳ್ಳೆ ಬಟ್ಟೆ ಉಟ್ಕೋಬೇಕು, ನಾನು ಹೆಂಡತಿಯನ್ನ ಮಾತಾಡಿಸ್ಬೇಕು, ಹೆಂಡತಿಯನ್ನ ಪ್ರೀತಿಯಿಂದ ಕಾಣಬೇಕು. ಇದು ಯಾವುದು ಕೂಡ ಗುಣ ಯಾರಲ್ಲಿ ಇರಲಿಲ್ಲ. ಏನ್ರಿ ಗಂಡನಾಗಿರ್ತಕ್ಕಂಥ ಭರಮರೆಡ್ಡಿಯಲ್ಲಿ ಅಂದ ಇರಲಿಲ್ಲ. ಮಲ್ಲಮ್ಮಳಿಗೆ ಹೆಂಗಾಯ್ತು ಅಂತ ಕೂಡ ಕೇಳಿದ್ರೆ, ಒಂದು ಹೆಣ್ಣ ಒಂದು ಗಂಡನ ಮನೆಯೊಳಗೆ ಬದುಕಬೇಕಾಗಿತ್ತು ಅಂತ ಕೂಡ ಒಂದು ಗಂಡಿನ ಪ್ರೀತಿಯರ ಗಂಡನ ಪ್ರೀತಿಯರೇ ಬೇಕು, ಇಲ್ಲಾಂದ್ರೆ ಅತ್ತಿ ಮಾವಂದ್ರೆ ಪ್ರೀತಿಯರೇ ಬೇಕು. ಇವು ಎರಡಕ್ಕದಾಗ ಒಂದು ಇದ್ರೂ ಕೂಡ ಸಹಿಸ್ಕೊಂಡ ಬದುಕು ಮಾಡ್ತಾಳೆ ಒಂದು ಹೆಣ್ಣು. ಇಲ್ಲಿ ಮಲ್ಲಮ್ಮಳ ಸ್ಥಿತಿ ಹೆಂಗಾಗದ ತಗೊಂಡ ಕೇಳಿದ್ರೆ, ಯಾವ ನೆಗಣ್ಣಿಯರ ಮಾತುಗಳನ್ನು ಕೇಳಿ ಅತ್ತಿಯಾಗಿರ್ತಕ್ಕಂಥ ಪದ್ಮಾವತಿ ಯಾವ ಮಲ್ಲಮ್ಮಳಿಗೆ ಚಿತ್ರ ಹಿಂಸೆ ಅನ್ನತಕ್ಕಂಥದನ್ನ ಕೊಡ್ಲಿಕ್ಕತ್ತಾಳೆ. ಕುಂತ್ರು ಸೇರ್ಲಿಲ್ಲ, ನಿಂತರು ಸೇರ್ಲಿಲ್ಲ, ಒಳ್ಳೆ ಸೀರೆ ಉಟ್ಕೊಂಡ್ರಂದ ಮಲ್ಲಮ್ಮಳಿಗೆ ಸೇರ್ಲಿಲ್ಲ. ನೋಡ್ರಿ, ಅಡಿಗೆ ಮಾಡಕ್ಕೆ ಮಲ್ಲಮ್ಮ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಮನೆಯೊಳಗೆ ಎಲ್ಲ ಅಡಿಗೆ ಅನ್ನತಕ್ಕಂಥ ಮಾಡಿಡ್ತಕ್ಕಂಥವಳೆ ಮಲ್ಲಮ್ಮ. ಆದ್ರೆ ಮಲ್ಲಮ್ಮ ಮಾಡಿರ್ತಕ್ಕಂಥ ಬಿಸಿ ಅಡಿಗೆ ಅನ್ನತಕ್ಕಂಥದ್ದನ್ನ ಮಲ್ಲಮ್ಮನಿಗೆ ಉಣಗುಡುತ್ತಿದ್ದಿಲ್ಲ. ಕಲ್ಪನೆ ಇರಲಿ ಮಗ, ಕಾಡೋದು ಅಂತ ಕೊಂಡ್ರೆ ಎಷ್ಟು ಮಟ್ಟಿಗೆ ಕಾಡೋದು. ಒಂದು ಕಡೆಗೆ ನೆಗಣಿದಾರ ಕಾಡ್ತಾರೆ, ಇನ್ನೊಂದು ಕಡೆಗೆ ನಾದಿಂದೇರು ಕಾಡ್ತಾರೆ. ಅಷ್ಟೇ ಅಲ್ಲ, ಬಾಬಾ ಮೈದಂದೇರು ಕೂಡ ಕಾಡ್ತಾರೆ. ಈ ಎಲ್ಲ ಕಷ್ಟಗಳನ್ನ ತಾಳ್ಕೊಂಡು ಕೊನೆಗಿಂದ ಗಂಡನ ಪ್ರೀತಿಯರಿ ಸಿಗ್ತದೆ ಅನ್ನೋ ಮಲ್ಲಮ್ಮಗ ತಿಳ್ಕೊಂಡ್ರ ಆ ಮಲ್ಲಮ್ಮನ ಹೆಣ್ತಿ ಅನ್ನೋದು ಭರಮರೆಡ್ಡಿಗೆ ಅಂತ ಗೊತ್ತಿಲ್ಲ.
ಒಂದು ದಿವಸನೂ ಕೂಡ ಮಲ್ಲಮ್ಮಳಿಗೆ ಅಂದ ಊಟ ಮಾಡ್ತೇನೆ ಅಂತ ಕೇಳಿಲ್ಲ. ಒಂದು ದಿವಸ ನಿನಗೆ ಅಂದ ಇಟ್ಟೆಲ್ಲ ಬೈತಾರಲ್ಲ, ಇಟ್ಟೆಲ್ಲ ನಿನಗೆ ಚಿತ್ರಹಿಂಸೆ ಕೊಡ್ಲಕತ್ತಾರಲ್ಲ, ನೀ ಹೆಂಗೆ ತಾಳ್ಕೊಂಡು ಅದೇ ಎತ್ತುಕೊಂಡು ಅದನ್ನ ಗಂಡನ ಆಗಿರ್ತಕ್ಕಂಥ ಭರಮರೆಡ್ಡಿ ಒಂದು ದಿವಸನೂ ಕೂಡ ಮಲ್ಲಮ್ಮಳಿಗೆ ಅಂದ ಕೇಳಲಿಲ್ಲ. ಈ ಎಲ್ಲ ಕಷ್ಟಗಳ ಮಧ್ಯದೊಳಗ ಮಲ್ಲಮ್ಮ ತಾಳ್ತಾಳೆ. ನಾನು ಆಗಲಿ ಒಂದು ಮಾತು ಹೇಳಿದ್ನಲ್ಲ, ಒಂದು ಹೆಣ್ಣು ಏನ್ರಿ ಗಂಡನ ಮನೆಗೆ ಅಂದ ಬದುಕಬೇಕಾಗಿತ್ತು ಅಂತ ತಿಳ್ಕೊಂಡಂದ್ರ ಆ ಹೆಣ್ಣಿಗೆ ಅಂದ ಒಂದು ಗಂಡಿನ ಆಶ್ರಯ ಇರಬೇಕು, ಇಲ್ಲಾರ ಒಂದು ಅತ್ತಿ ಮಾವಂದಿರ ಆಶ್ರಯ ಇರಬೇಕು. ಮಲ್ಲಮ್ಮಳಿಗೆ ಇದು ಯಾವುದು ಕೂಡ ಇಲ್ಲ. ಒಂದು ಕಡೆಗೆ ಅತ್ತಿ ಕಾಡ್ತಾಳೆ, ನಾನು ನಿಗಣಿದರ ಕಾಡ್ತಾರೆ. ಏನ್ರಿ ತನಗಾಗಿರ್ತಕ್ಕಂಥ ನೋವನ್ನ, ತನಗಾಗಿರ್ತಕ್ಕಂಥ ದುಃಖವನ್ನ ಏನ್ರಿ ಹೋಗಿ ಅಂದ ಗಂಡನ ಮುಂದೆ ಅಂದ ಹೇಳಬೇಕಂತಕೊಂಡಂದ್ರ ಆ ಗಂಡನಿಗೆ ಅಂದ ಇವಳು ಹೇಳಿರ್ತಕ್ಕಂಥ ಮಾತೇ ತಿಳಿಯಂಗಿಲ್ಲ. ಯಾರ ಮುಂದೆ ಹೇಳೋದು? ಯಾರ ಮುಂದೆ ಹೇಳೋದ್ರಿ? ಬೇಡ, ಇದು ಎಲ್ಲಾನು ಕೂಡ ಸಹಿಸ್ಕೊಂಡಿರ್ತಕ್ಕಂಥ ಮಲ್ಲಮ್ಮ ಏನ್ರಿ ಮಲ್ಲಮ್ಮ ಕಡೆಗಿಂದ ಹೋಗಿಂದ ತಂದೆ ತಾಯಿಗರಿಂದ ಹೇಳಬೇಕು, ಅವ್ವ ನನಗಂದ ಹತ್ತಿ ಕಾಡ್ತಾಳೆ, ಗಂಡ ಹುಚ್ಚದಾನೆ, ನನಗೆ ನೆಗಣದರಿಂದ ಕಾಡ್ತಾರೆ, ನಾದಂದರಿಂದ ಕಾಡ್ತಾರೆ ತಿಳ್ಕೊಂಡಂದು ಯಾವಾಗಿಂದ ತಂದೆ ತಾಯಿಗಾದ್ರೆ ಹೇಳ್ಬೇಕಂತ ತಿಳ್ಕೊಂಡಂದ್ರ ತಂದೆ ತಾಯಿ ನಿನ್ನೆ ಗವಾಯಿಗಳ ಪದ ಆಡೋದ್ರಲ್ಲಿ ಕೇಳಿದ್ರಲ್ಲ ಏನ್ರಿ? ಒಂದು ಹೆಣ್ಣ ತವ್ರ ಮನೆಯನ್ನು ತಗೊಂಡು ಬಿಟ್ಟು ಗಂಡನ ಮನೆಗೆ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಒಬ್ಬ ಜಾನಪದ ಕವಿ ಇಟ್ಟು ಚೆನ್ನಾಗಿ ಅಂತ ಹೇಳ್ತಾನಲ್ಲ, ತಂದೆ ತಾಯಿ ಮುಂದೆ ನಾವೆಲ್ಲ ಏನು ಯಾಕೆ ಹೇಳಬಾರ್ದು ತಿಳ್ಕೊಂಡ್ರ ಏನ್ರಿ, ಇಲ್ಲಿ ಒಬ್ಬ ತಾಯಿ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ತಿಳ್ಕೊಂಡು ಕೇಳಿದ್ರೆ